ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧದ ನಡುವೆ ಇಂಧನ ಅನಿವಾರ್ಯತೆಗಾಗಿ ಭಾರತ ನಾವಿಕರು ಹರಸಾಹಸ ಪಡ್ತಾ ಇದ್ದಾರೆ. ಯುದ್ಧ ಪೀಡಿತ ಹರ್ಮುಜ್ ಜಲಸಂಧಿಯನ್ನ ದಾಟೋದಕ್ಕೆ ನಾವಿಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಭೀತಿಯಲ್ಲಿ ಭಾರತದ 22 ಹಡಗುಗಳು ಸಮುದ್ರದಲ್ಲಿ ಸಾಲುಗಟ್ಟಿ ನಿಂತಿವೆ. ಸುಮಾರು 90ಕ್ಕೂ ಹೆಚ್ಚು ಹಡಗುಗಳು ಜಲಸಂಧಿಯನ್ನ ದಾಟಿವೆ. ಹಡಗಿನಲ್ಲಿ ಇರುವ ಸಾವಿರಾರು ನಾವಿಕರು ಜೀವ ಕೈನಲ್ಲಿ ಹಿಡಿದು ಪ್ರಯಾಣ ಮಾಡ್ತಾ ಇದ್ದಾರೆ. ಇದುವರೆಗೂ ಹರ್ಮುಜ್ ಜಲಸಂಧಿಯಲ್ಲಿ 20ಕ್ಕೂ ಹೆಚ್ಚು ಹಡಗುಗಳ ಮೇಲೆ ದಾಳಿಯಾಗಿದೆ. ಆದರೂ ತೈಲ ಹೊತ್ತು ಅರಬ್ಬಿ ಸಮುದ್ರಕ್ಕೆ ಹಡಗುಗಳು ಬರ್ತಾ ಇದ್ದಾವೆ. ಯುದ್ಧದಿಂದ ವಿನಾಶದಂಚಿಗೆ ತಲುಪಿರುವಂತಹ ಇರಾನ್ ದೇಶಕ್ಕೆ ಭಾರತ ವೈದ್ಯಕೀಯ ಕಿಟ್ಗಳನ್ನ ಕಳಿಸುವ ಮುಖೇನ ಮಾನವೀಯತೆ ಮೆರೆದಿದೆ. ಇರಾನ್ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವ ಈ ಸಂದರ್ಭದಲ್ಲಿ ಭಾರತವು ತನ್ನ ಸ್ನೇಹದ ಹಸ್ತವನ್ನ ಚಾಚುವ ಮುಖೇನ ಸಹಾಯ ಮಾಡಿದೆ. ಭಾರತದ ಈ ಸಕಾಲಿಕ ಸಹಾಯಕ್ಕೆ ಇರಾನ್ ಕೃತಜ್ಞತೆ ಸಲ್ಲಿಸಿದೆ. ಇದೆಲ್ಲ ನೋಡ್ತಾ ಇದ್ರೆ ಇರಾನ್ ಜೊತೆ ಭಾರತ ಮಾತುಕತೆ ನಡೆಸಿದೆಯಾ ಎಂಬ ಚರ್ಚೆ ಶುರುವಾಗಿದೆ. ಮೇಡಮ್, ಭಾರತ ವಿರೋಧಿಸ್ತಾ ಇತ್ತು ಅನ್ನೋ ಒಂದು ಪ್ರಶ್ನೆ ಮುಂಚೆ ಇತ್ತು, ಬಟ್ ಈಗ ಸಹಾಯ ಹಸ್ತ ಚಾಚಿದೆ. ಇದನ್ನ ಹೆಂಗ್ ನೋಡ್ತೀರಿ ಅಂತ? ನಮ್ಮ ಭಾರತ ಹೀಗಿರ್ಬೇಕು ಅಂತ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆನೂ ಕೂಡ ಬಯಸ್ತಾರೆ. ಯಾಕೆ ಅಂತಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ಭಾರತದ ಭಾಷೆ ಪ್ರೀತಿಯ ಭಾಷೆ. ಹೌದು. ಹಾಗಾಗಿ ನಮ್ಮದು ಪ್ರೀತಿಯ ನಾಡು. ಸೊ ಪ್ರೀತಿಯ ಭಾಷೆಯಲ್ಲೇ ನಾವು ಮಾತಾಡ್ಬೇಕು ಅಂತ ಬಯಸ್ತೀವಿ. ಸೊ ಅದರ ಸಾಮದಂಡ ಭೇದ ಅದೂ ಇದೆ. ಮೊದಲಿಗೆ ಪ್ರೀತಿಯ ಭಾಷೆ. ಆ ಇರಾನ್ ಜೊತೆಗೆ ಆ ಪ್ರೀತಿಯ ಭಾಷೆಯಲ್ಲಿ ಮಾತಾಡ್ಲಿಲ್ವೇನೋ, ಅಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಖಂಡಿಸ್ಬೇಕಾಗಿತ್ತೇನೋ. ನಮ್ಮ ದೇಶಕ್ಕೆ ಅತಿಥಿಗಳಾಗಿ ಬಂದಂತಹ ಯುದ್ಧ ನೌಕೆಯಲ್ಲಿದ್ದಂತಹ ಆ ಒಂದು ಸೋಲ್ಜರ್ಸ್ ಅನ್ನ ಹೇಗೋ ಮಾಡಿ ಅವರನ್ನ ಬಚಾವ್ ಮಾಡಬಹುದಾಗಿತ್ತೇನೋ. ಈ ರೀತಿಯಾದಂತಹ ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳ ಮಧ್ಯೆ ಇವತ್ತು ಏನು ವೈದ್ಯಕೀಯ ಸೌಲಭ್ಯಗಳ ಕಿಟ್ಗಳನ್ನ ನಾವು ಇರಾನ್ಗೆ ಕಳಿಸ್ತಾ ಇದ್ದೀವಿ. ಇಟ್ಸ್ ನಾಟ್ ಬಿಕಾಸ್ ಆಫ್ ಇರಾನ್ ಅಂತ ಅಲ್ಲ. ಅದು ಯಾವ್ದು ಅಮೆರಿಕ ಆಗ್ಲಿ, ಇಸ್ರೇಲ್ ಆಗ್ಲಿ, ಯಾವುದೇ ದೇಶ ಆಗಲಿ, ಯಾರು ಅಸಹಾಯಕರಾಗಿದ್ದಾರೆ, ಯಾರು ಬಾಧಿತರಿದ್ದಾರೆ, ಯಾರು ರೋಧಿಸ್ತಾ ಇದ್ದಾರೆ, ಯಾರು ಅಳ್ತಾ ಇದ್ದಾರೆ, ಯಾರು ಸಹಾಯಕ್ಕೋಸ್ಕರ ಅಂಗಲಾಚಿ ಬೇಡ್ತಾ ಇದ್ದಾರೆ, ಅವರಿಗೆ ಸಹಾಯ ಮಾಡುವುದು ಮನುಷ್ಯತ್ವ ಮತ್ತು ಮಾನವ ಗುಣ. ಅದರಲ್ಲಿ ಭಾರತ ಎಂದೂ ಮುಂದು. ಇವತ್ತು ಏನು ಭಾರತದ ಒಂದು ವಿದೇಶಾಂಗ ನೀತಿ ಇದೆ ಅದನ್ನ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ. ನಾಟ್ ಬಿಕಾಸ್ ಆಫ್ ಇರಾನ್, ಬಿಕಾಸ್ ಯಾರಿಗೆ ಅವಶ್ಯಕತೆ ಇದೆಯೋ ಮೆಡಿಸಿನ್ಸ್, ಅದು ಜೀವ ರಕ್ಷಕ. ಹಾಗಾಗಿ ಜೀವವನ್ನ ರಕ್ಷಣೆ ಮಾಡುವಂತಹ ಈ ಒಂದು ಜೆಸ್ಚರ್ ಏನಿದೆ ಅದು ನಮ್ಗೆಲ್ರಿಗೂ ತುಂಬಾ ಆಪ್ಯಾಯಮಾನವಾಗುತ್ತೆ. ಹಾಗಾದ್ರೆ ಭಾರತ ಮತ್ತು ಇರಾನ್ ನಡುವೆ ಏನಾದ್ರೂ ಮಾತುಕತೆಗಳು ನಡೀತಾ ಇದೆಯಾ? ಭಾರತದ 3 ಹಡಗುಗಳನ್ನ ಇರಾನ್ ಬಿಟ್ಟಿದೆ. ಸೊ ಹಾಗಾದ್ರೆ ನಮ್ಮ ವಿದೇಶಾಂಗ ಇಲಾಖೆಯ ಮೂಲಕ ಇರಾನ್ ಜೊತೆ ಮಾತುಕತೆ ನಡೀತಾ ಇದೆಯಾ ಅಂತ. ಈಗಾಗಲೇ ಶಿವಾಲಿಕ್ ಒಂದು ಹಡಗು ಬಂದಿದೆ, ನಂದಾದೇವಿ ಬಂದಿದೆ, ಮತ್ತು ಇದೊಂದು ಜಗ್ಲಡ್ಕಿ ಅನ್ನುವಂತ ಒಂದು ಹಡಗು ಈಗಾಗಲೇ ಬಂದಿದೆ. ಅಮೆರಿಕದ ಅಧ್ಯಕ್ಷ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ನ್ಯಾಟೋ ರಾಷ್ಟ್ರಗಳು, ಯುರೋಪಿಯನ್ ರಾಷ್ಟ್ರಗಳು ಮತ್ತು ನಮ್ಮ ಜೊತೆ ಯಾರ ಜೊತೆಗೆ ನಮ್ದು ಡೀಲ್ಗಳು ಮತ್ತು ನಮ್ಮ ಸಂಬಂಧ ಚೆನ್ನಾಗಿದೆ ಆ ಎಲ್ಲ ದೇಶಗಳು ಒಟ್ಟಾಗಿ ಬಂದು ನಿಮ್ಮ ಯುದ್ಧ ನೌಕೆಗಳನ್ನ ಹರ್ಮುಜ್ ಜಲಸಂಧಿ ಹತ್ರ ತೆಗೆದುಕೊಂಡು ಬನ್ನಿ, ನಾವು ಇರಾನ್ ವಿರುದ್ಧ ಹೋರಾಟ ನಡೆಸಿ ಈ ರೂಟ್ ಅನ್ನ ಓಪನ್ ಮಾಡೋಣ ಅಂತ ಕರೆ ಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ಭಾರತದ 3 ಯುದ್ಧ ನೌಕೆಗಳು ಹೋಗಿ ಹರ್ಮುಜ್ ಜಲಸಂಧಿ ಗಡಿಯಲ್ಲಿ ನಿಂತ್ಕೊಂಡ್ವು. ಎಲ್ಲರೂ ಏನಂತ ವಿಶ್ಲೇಷಣೆ ಮಾಡಿದ್ರು, ಅಮೆರಿಕ ಕರೆ ಕೊಟ್ಟಿದೆ ಅದಕ್ಕೆ ಭಾರತದ ಯುದ್ಧ ನೌಕೆಗಳು ಹೋಗಿ ಅಲ್ಲಿ ನಿಂತಿದೆ ಅಂತ. ಅಲ್ಲ, ಬದಲಾಗಿ ನಮ್ಮ ಏನು ಜಗ್ಲಡ್ಕಿ ಅನ್ನುವಂತಹ ದೊಡ್ಡ ಹಡಗು ಬರ್ತಾ ಇತ್ತು, ಅದರಲ್ಲಿ ತೈಲ ಇತ್ತು, LPG ಗ್ಯಾಸ್ ಇತ್ತು. ಈಗ ಅದು ಒಂದು ರೀತಿ ಬ್ಲಾಕ್ ಗೋಲ್ಡ್ ಆಗೋಗಿದೆ. ಅದನ್ನ ಕಳುವು ಮಾಡೋಕೆ ಬಹಳಷ್ಟು ಜನ ಕಡಲ್ಗಳ್ಳರು ಕಾಯ್ತಾ ಇರ್ತಾರೆ. ಸೊ ಈ ಪೈರೇಟ್ಸ್ ಒಂದು ವೇಳೆ ನಮ್ಮ ತೈಲವನ್ನ ಕದ್ದರೆ ನಾವು ನಿಜಕ್ಕೂ ಕೂಡ ತುಂಬಾ ದೊಡ್ಡ ಆಘಾತ. ಹೀಗಾಗಿ ನಮ್ಮ ಆ ತೈಲವನ್ನ ಹೊತ್ತಂತಹ ಹಡಗು ಸುರಕ್ಷಿತವಾಗಿ ಭಾರತಕ್ಕೆ ಬರುವುದಕ್ಕೆ ನಮ್ಮ ಯುದ್ಧ ನೌಕೆಗಳು ಗಾರ್ಡ್ ಆಗಿ ಸೇಫ್ಟಿಗೋಸ್ಕರ ಅಲ್ಲಿ ನಿಂತು
ಅದನ್ನ ಕರ್ಕೊಂಡ್ ಬಂದಿದ್ದಾರೆ ಹೊರತು ಅಮೆರಿಕ ಹೇಳಿದೆ ಅಂತ ಹೋಗಿ ನಿಂತಿಲ್ಲ. ನಿಜ. ಆ ತರದ ವಿಶ್ಲೇಷಣೆಗಳು ಕೂಡ ಬಹಳ ಕೇಳಿ ಬರ್ತಾ ಇತ್ತು. ಕರೆಕ್ಟ್. ಇನ್ನೊಂದೇನು ಅಂತಂದ್ರೆ ನಮ್ಮ 3 ಹಡಗುಗಳು ಬರೋದಕ್ಕೆ ಇರಾನ್ ನ 3 ಹಡಗುಗಳು ನಮ್ಮ ವಶದಲ್ಲಿತ್ತು. ಹಾಗಾಗಿ ಆ 3 ಹಡಗುಗಳನ್ನ ನಾವು ಇರಾನ್ಗೆ ಕಳುಹಿಸಿದ್ವಿ. ಹಾಗಾಗಿ ಇರಾನ್ ನಮ್ಮ 3 ಹಡಗುಗಳನ್ನ ಕಳಿಸ್ತು ಅನ್ನುವಂತ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಹೌದು. 3 ಹಡಗುಗಳು ಅಂತಂದ್ರೆ ಒಂದು ಸ್ಟೆಲ್ಲರ್ ರೂಬಿ ಅಂತ, ಇನ್ನೊಂದು ಅಶ್ಫಲತ್ ಸ್ಟಾರ್ ಮತ್ತು ಅಲ್ ಜಫ್ರಿಯಾ ಅಂತ 3 ಹಡಗುಗಳು ಇರಾನ್ದು ನಮ್ಮ ವಶದಲ್ಲಿ ಇತ್ತು, ನೌಕಾ ನೇವಿ ಅವರ ವಶದಲ್ಲಿ. ಅದನ್ನ ಮಾತುಕತೆಯ ಮೂಲಕ ಇರಾನ್ ನಮ್ಮ ಹಡಗುಗಳನ್ನ ಕಳಿಸಿದ್ರೆ ನಿಮ್ಮ ಹಡಗುಗಳನ್ನ ಕಳಿಸ್ತೀನಿ ಅಂತ ಮಾತುಕತೆ ಆಯ್ತು. ಹಾಗಾಗಿ ನಮ್ಮ 3 ಹಡಗುಗಳು ಬಂದ್ವು ಅಂತ. ಬಟ್ ಸಾರಾ ಸಗಟಾಗಿ ವಿದೇಶಾಂಗ ಇಲಾಖೆ ಅದನ್ನ ನಿರಾಕರಿಸಿದೆ. ಅವು ಇರಾನ್ ನ ಹಡಗುಗಳಲ್ಲ, UAE ಇಂದ ಆಪರೇಟ್ ಮಾಡ್ತಾ ಇದ್ದಂತಹ ಭಾರತೀಯನಿಗೆ ಸಂಬಂಧಪಟ್ಟಂತ ಹಡಗುಗಳು, ಅವು ಇರಾನ್ ಹಡಗುಗಳಲ್ಲ. ಹಾಗಾಗಿ ನಮ್ಗೆ ಆ ರೀತಿಯಾದಂತ ಯಾವುದೇ ಮಾತುಕತೆ ನಡೆದಿಲ್ಲ. ಬದಲಾಗಿ ಇರಾನ್ ಈಗಾಗಲೇ ಸ್ಪಷ್ಟಪಡಿಸಿದೆ ಭಾರತೀಯರಿಗೋಸ್ಕರ ನಾವು ಕಳಿಸಿದ್ದೀವಿ ಅಂತ. ಈಗಾಗಲೇ ಸುಮಾರು 25 ಹಡಗುಗಳು ಹರ್ಮೋಜ್ ಜಲಸಂಧಿಯಲ್ಲಿ ನಮ್ಮ ಹಡಗುಗಳು ಬೀಡು ಬಿಟ್ಟಿವೆ, ಅವು ಬರ್ಬೇಕು. ಹಾಗಂತ ಇರಾನ್ ನ ಹರ್ಮುಜ್ ಜಲಸಂಧಿಯಿಂದ ಒಂದು ಹಡಗು ಆಚೀಚೆ ಹೋಗ್ತಿಲ್ವಾ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇತ್ತೀಚೆಗೆ ಯುದ್ಧ ಘೋಷಣೆ ಆದ್ಮೇಲೆ 90 ಹಡಗುಗಳು ಅಲ್ಲಿಂದ ಮೂವ್ ಆಗಿದಾವೆ ಅನ್ನುವಂತ ರಿಪೋರ್ಟ್ ಇದೆ. ಅಂದ್ರೆ ಇರಾನ್ಗೆ ದುಡ್ಡು ಬೇಕಲ್ವಾ? ನಮ್ಗೆ ಸ್ಯಾಂಕ್ಷನ್ ಇದೆ, ನೀವು ಕಳಿಸಬಾರ್ದು, ನೀವು ವ್ಯವಹಾರ ಮಾಡಬಾರ್ದು ಅಂದ್ರೆ ಅವ್ರಿಗೆ ಯುದ್ಧ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನ ಚೀನಾದಿಂದ ಮತ್ತು ರಷ್ಯಾದಿಂದ ತರಿಸ್ಕೊಳ್ಳೋದಕ್ಕೆ ಅವ್ರು ಸುಮ್ನೆ ಕೊಟ್ಟು ಬಿಡ್ತಾರಾ? ಅಟ್ಲೀಸ್ಟ್ ಒಂದು ಏನೋ ಬೇರೆ ಲೋರ್ ರೇಟ್ ಗಾದ್ರೂ ಒಂದು ಕಟ್ಟಬೇಕಲ್ಲ, ಅದಕ್ಕೆ ಅವ್ರಿಗೆ ದುಡ್ಡು ಬೇಕಲ್ಲ. ಸುಮಾರು 90 ಹಡಗುಗಳು ಈ ರೀತಿ ಪ್ರಯಾಣ ಬೆಳೆಸಿವೆ ಅಂತ. ಹಾಗಾದ್ರೆ ಭಾರತ ಮತ್ತು ಇರಾನ್ ನಡುವೆ ಮಾತುಕತೆ ನಡೀತಾ ಇಲ್ವಾ? ಮಾತುಕತೆ ನಡೀತಾ ಇದೆ. ನಮ್ಮ ಜೈಶಂಕರ್ ಅವರು ಈಗ ಯುರೋಪಿಯನ್ ಟೂರ್ ಅಲ್ಲಿ ಇದ್ದಾರೆ. ಈ ಹಿಂದೆ ರಷ್ಯಾ ಮತ್ತು ಯುಕ್ರೇನ್ ಜಗಳ ಆಗುವಂತ ಸಂದರ್ಭದಲ್ಲಿ, ಯುದ್ಧ ನಡೆಯುವ ಸಂದರ್ಭದಲ್ಲಿ ನಾವು ಅಬಾಧಿತವಾಗಿ ರಷ್ಯಾದಿಂದ ತೈಲವನ್ನ ಖರೀದಿಸ್ತಾ ಇದ್ವಿ. ಅವರ ಕಚ್ಚಾ ತೈಲ ಯುರಾಲ್ಸ್ ರಷ್ಯಾದು, ಅದನ್ನ ನಾವು ಖರೀದಿ ಮಾಡ್ತಾ ಇದ್ವಿ. ಇದೇ ರೀತಿ ಜೈಶಂಕರ್ ಅವರು ಯುರೋಪಿಯನ್ ಕಂಟ್ರೀಸ್ಗೆ ಹೋದಂತ ಸಂದರ್ಭದಲ್ಲಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ರೀ, ರಷ್ಯಾ ಯುಕ್ರೇನ್ ಮೇಲೆ ನಾಗರಿಕರ ಮೇಲೆ ದಾಳಿ ನಡೆಸ್ತಾ ಇದೆ, ಆದ್ರೆ ನೀವು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇದ್ದೀರಿ, ಹಾಗಾದ್ರೆ ನೀವು ರಷ್ಯಾಗೆ ಸಪೋರ್ಟ್ ಮಾಡ್ದಂಗ ಆಗೋದಿಲ್ವಾ? ಹಾಗಾದ್ರೆ ನೀವು ಕೂಡ ಈ ಅಪರಾಧದಲ್ಲಿ ಭಾಗಿಯಾಗದಂತೆ ಆಗೋದಿಲ್ವಾ ಅಂತ. ಅದಕ್ಕೆ ಜೈಶಂಕರ್ ಅವರು ತುಂಬಾ ಸ್ಮಾರ್ಟ್ ಆಗಿ ಒಂದು ಉತ್ತರ ಕೊಡ್ತಾರೆ. ಏನು ಅಂತಂದ್ರೆ, ನೋಡಿ, ಭಾರತ ಏನಾದ್ರೂ ತೈಲ ಖರೀದಿ ಮಾಡ್ಲಿಲ್ಲ ಅಂದ್ರೆ ಜಾಗತಿಕವಾಗಿ ತೈಲ ಬೆಲೆ ತುಂಬಾ ಜಾಸ್ತಿ ಆಗುತ್ತೆ. ಬಿಕಾಸ್ ನಾವು ತುಂಬಾ ದೊಡ್ಡ ಕನ್ಸ್ಯೂಮರ್ಸ್, ನಾವು ಗ್ರಾಹಕರು ನಾವು. ಸೊ ತೈಲ ಬೆಲೆ ಜಾಗತಿಕ ಮಟ್ಟದಲ್ಲಿ ಸಮತೋಲಿತವಾಗಿ ಇರ್ಬೇಕು ಅಂದ್ರೆ ನಾವು ತೈಲ ಖರೀದಿ ಮಾಡ್ಲೇಬೇಕು. ಸೊ ನಿಮ್ಗೆಲ್ಲರಿಗೂ ಅದು ಸಹಾಯ ಆಗುತ್ತೆ ಅನ್ನೋ ಉತ್ತರ ಕೊಟ್ಟಿದ್ರು. ಇವತ್ತು ಕೂಡ ಅವರು ಯುರೋಪಿಯನ್ ಟೂರ್ ಟ್ರಿಪ್ ನಲ್ಲಿ ಇದ್ದಾರೆ. ಯುರೋಪಿಯನ್ ಜರ್ನಲಿಸ್ಟ್ ಒಬ್ರು ಕೇಳ್ತಾರೆ, ಅಲ್ಲ ನೀವು ಇರಾನ್ ನಿಂದ ಹಡಗುಗಳನ್ನ ಬಿಡಿಸ್ಕೊಳ್ತಾ ಇದ್ದೀರಾ, ಇರಾನ್ ನಿಂದ ವ್ಯವಹಾರ ಮಾಡ್ತಾ ಇದ್ದೀರಾ, ಮಾತುಕತೆ ನಡೆಸ್ತಾ ಇದ್ದೀರಾ, ಹಾಗಾದ್ರೆ ನೀವು ಅಮೆರಿಕ ಜೊತೆ ನೀವು ಡೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀರಾ, ಅಮೆರಿಕಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು. ಹಾಗೆ ನೋಡಿದ್ರೆ ಇರಾನ್ಗೆ ನೀವು ಮಾತುಕತೆ ನಡೆಸಿ ಹಡಗು ಎಲ್ಲ ಬಿಡಿಸ್ಕೊಳ್ತಾ ಇರೋದು ನೋಡಿದ್ರೆ ನೀವು ಇರಾನ್ ಜೊತೆ ಇದ್ದೀರಾ ಅಂತ ಅನಿಸ್ತಾ ಇದೆ ಅಂತ. ಅದಕ್ಕೆ ಇವರು ಜೈಶಂಕರ್ ಅವ್ರು ಹೇಳ್ತಾರೆ, ನೋಡಿ, ನಾವಷ್ಟೇ ಅಲ್ಲ, ಇರಾನ್ ಜೊತೆ ನಿಮ್ಮ ಇಟಲಿ ಮತ್ತು ಫ್ರಾನ್ಸ್ ಯುರೋಪಿಯನ್ ಕಂಟ್ರೀಸು ಮಾತಾಡ್ತಾ ಇದ್ದಾರೆ. ನಾವು ಭಾರತ ಅಷ್ಟೇ ಅಲ್ಲ, ನಮ್ಮಲ್ಲಿ ತುಂಬಾ ಸ್ಕ್ಯಾರ್ಸಿಟಿ ಇದೆ, ನಮ್ಮಲ್ಲಿ ತುಂಬಾ ಪರಿಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ನಮ್ಮ ದೇಶಕ್ಕೆ ಯಾವುದು ಸರಿ ಅನಿಸುತ್ತದೋ, ನನ್ನ ದೇಶದ ಪ್ರಜೆಗಳಿಗೆ ಯಾವುದು ಒಳಿತು ಅನಿಸುತ್ತೋ ಆ ನಿರ್ಧಾರಗಳನ್ನ, ಅಂತ ಮಾತುಕತೆಗಳನ್ನ ನಾನು ಮಾಡ್ಬೇಕಾಗತ್ತೆ. ನೀವೇನ್ ನನ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಯುರೋಪಿಯನ್ ಕಂಟ್ರೀಸು ಕೂಡ ಮಾತುಕತೆ ನಡೆಸ್ತಾ ಇದಾವೆ, ಇಟಲಿ, ಫ್ರಾನ್ಸ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಮ್ಮ ವಿದೇಶಾಂಗ ನೀತಿ ಇನಿಷಿಯಲಿ ಕನ್ಫ್ಯೂಷನ್ ಇತ್ತು, ಬಟ್ ಈಗ ಕ್ಲಾರಿಟಿ ಇದ್ದಂಗೆ ಇದೆ. ಈ ಮಧ್ಯೆ ಇವರು ಫಿನ್ಲ್ಯಾಂಡ್ ನ ಪ್ರೆಸಿಡೆಂಟ್ ಈ ಯುದ್ಧ ನಿಲ್ಲಿಸಬೇಕು ಅಂದ್ರೆ ಭಾರತಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಭಾರತ ಮಧ್ಯಸ್ಥಿಕೆ ವಹಿಸಬೇಕು. ಯಾಕೆ ಅಂದ್ರೆ ಭಾರತದ ಸಂಬಂಧ ಅಮೆರಿಕದ ಜೊತೆ ಚೆನ್ನಾಗಿದೆ, ಇರಾನ್ ಜೊತೆನೂ ಚೆನ್ನಾಗಿದೆ. ನೋಡಿ, ಯುದ್ಧ
ಆದ್ಮೇಲೆ ಅಮೆರಿಕ ಹೇಳುತ್ತೆ ಭಾರತಕ್ಕೆ ನೀವು ರಷ್ಯಾದೊಂದಿಗೆ ಆಯಿಲ್ ಅನ್ನ ಖರೀದಿ ಮಾಡಿ ಅಂತ. ಹೌದು. ಅಂದ್ರೆ ಭಾರತ ಒತ್ತಡ ಹಾಕಿದ್ದು, ಭಾರತ ಒತ್ತಡ ಹಾಕಿ ಅಮೆರಿಕಕ್ಕೆ ರಷ್ಯಾದ ಜೊತೆಗೆ ವ್ಯವಹಾರ ಮಾಡ್ತೀವಿ ಅಂತ ಒತ್ತಡ ಹಾಕಿ ಅಮೆರಿಕವನ್ನ ಬಗ್ಗಿಸ್ತಲ್ಲಿ. ಇನ್ನೊಂದು ಕಡೆ ಇರಾನ್ ಜೊತೆ ಮಾತಾಡಿ ಹಡಗುಗಳನ್ನ ಬಿಡಿಸ್ಕೊಳ್ತು. ಸೊ ಇರಾನ್ ಮತ್ತು ಅಮೆರಿಕ ಎರಡರ ಜೊತೆಗೂ ಭಾರತಕ್ಕೆ ಸಂಬಂಧ ಚೆನ್ನಾಗಿರೋದ್ರಿಂದ ಹೌದು. ಭಾರತ ಮಧ್ಯಸ್ಥಿಕೆ ವಹಿಸಿದ್ರೆ ಈ ಸಮಸ್ಯೆ ಬಿಕ್ಕಟ್ಟು ಶಮನವಾಗುತ್ತೆ ಅಂತ ಫಿನ್ಲೆಂಡ್ ನ ಪ್ರೆಸಿಡೆಂಟ್ ಹೇಳಿದ್ದಾರೆ. ಸೊ ಈ ರೀತಿಯಾದಂತಹ ರಣನೀತಿ, ಈ ರೀತಿಯಾದಂತಹ ವಿದೇಶಾಂಗ ನೀತಿಯನ್ನ ನಾವು ನಮ್ಮ ಭಾರತ ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸುಮ್ಮನೆ ಆಮೇಲೆ ಬಹಳ ಸಲ ಇನಿಷಿಯಲಿ ಏನು ಮಾತಾಡ್ಲಿಲ್ಲ ಅಂತ ನಾವು ನೀವು ಎಲ್ಲರೂ ಕೂಡ ಟೀಕೆ ಮಾಡಿದ್ವಿ. ಬಟ್ ಅದು ಕೂಡ ಒಂದು ಸ್ಟ್ರಾಟಜಿ ಇರ್ಬೋದಾ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮೌನವಾಗಿರೋದು ಕೂಡ. ಯಾಕೆಂದ್ರೆ ಹೌ ಥಿಂಗ್ಸ್ ಅನ್ಫೋಲ್ಡ್, ಯಾವ ರೀತಿ ಎಲ್ಲ ವಿಚಾರಗಳು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತಾ ಹೋಗುತ್ತೋ ಅಲ್ಲೇ ಪರಿಹಾರ ಇರುತ್ತೆ ಅನ್ನೋದು ಒಂದು ಥೇರಿ. ಸೊ ಆ ಥೇರಿ ನಮ್ಮ ಭಾರತಕ್ಕೆ ಸರಿಯಾಗಿ ಸೂಟ್ ಆಗಿದೆ. ಮತ್ತು ಈಗ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ಇಷ್ಟ ಆಗ್ತಾ ಇದೆ.